ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತು ನಮ್ಮ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮದು ಮದುವೆ ಆ್ಯನಿವರ್ಸರಿ ಇತ್ತು. ಸೊ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಒಂದು ಸ್ಪೆಷಲ್ ಡೇ ಇದ್ದರೆ ಅವತ್ತು ತುಂಬಾ ಖುಷಿಯಿಂದ ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಅಂದ್ಕೊಂಡಿರ್ತೀವಿ. ಹಾಗೆ ಇವತ್ತು ಏನಕ್ಕೆ ಇನ್ನೂ ಸ್ಪೆಷಲ್ ಇದು ಡೇ ಅಂತ ಹೇಳಿದ್ರೆ, ನಮ್ಮದು ಮದುವೆ ಆಗಿ ಇವತ್ತು 7 ವರ್ಷ ಆಯಿತು. ಸೊ ಫೈನಲಿ 7 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿದ್ವಿ. ನಮ್ಮನೆಯವರು ಬರುವಾಗ ಮಲ್ಲಿಗೆ ಹೂವು ಮತ್ತು ನನ್ನ ಫೇವ್ರೇಟ್ ಪ್ಲೈನ್ ಕೇಕನ್ನು ತಂದಿದ್ದರು. ನನಗೆ ತುಂಬಾ ಇಷ್ಟ ಪ್ಲೈನ್ ಕೇಕು. ಸೊ ಅದನ್ನೆಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಮನೇಲಿ ಏನೇ ಒಂದು ಅವತ್ತಿನ ಡೇ ಸ್ಪೆಷಲ್ ಇದ್ರೂ ಕೂಡ ನಾವು ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗ್ತೀವಿ. ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಅವತ್ತು ಡೇ ಫುಲ್ಫಿಲ್ ಆಗೋದೇ ಇಲ್ಲ. ಅದು ಎಷ್ಟೇ ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಲಿ, ನಾವು ಎಲ್ಲೇ ಹೋದ್ರೂ ಕೂಡ ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗಲಿಲ್ಲ ಅಂದರೆ ನಮಗೂ ಕೂಡ ಸಮಾಧಾನ ಆಗಲ್ಲ. ಹಾಗಾಗಿ ನಾವು ಕೂಡ ನಮ್ಮನೆಯವರು ಆಫೀಸಿಂದ ಬಂದ ಮೇಲೆ ರೆಡಿಯಾಗಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ಯಾಕಂತ ಹೇಳಿದರೆ ವೀಕ್ ಡೇಸಲ್ಲಿ ಇರೋದ್ರಿಂದ ನಮ್ಮನೆಯವರು ಇದಕ್ಕೆಲ್ಲ ರಜಾ ಹಾಕ್ಕೊಂಡು ಹೊರಗಡೆ ಕರ್ಕೊಂಡೆಲ್ಲ ಹೋಗಲ್ಲ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಹಾಗೆ ಅಲ್ಲಿಂದ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಇವತ್ತು ಆ್ಯಕ್ಚುಲಿ ನನಗೆ ಪ್ರೆಗ್ನೆನ್ಸಿ ಟೈಮ್ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಇರ್ಬೋದು, ಪರಿಚಯ ಇರೋರೆಲ್ಲ ನನಗೆ ಊಟಕ್ಕೆ ಕರೀತಾರೆ ಮನೆಯಲ್ಲಿ. ಅದು ಅಟ್ಟಿಕ್ಕದು ಅಂತ ಹೇಳ್ತೀವಿ ನಮ್ಮ ಕಡೆ. ಆ ರೀತಿಯಾಗಿ ಇವತ್ತು ನನ್ನ ಫ್ರೆಂಡ್ ಶ್ರುತಿ ಅಂತ ಗೊತ್ತಿರ್ಬೋದು ನಿಮಗೆ, ಅವಳು ಅವ್ರ ಮನೆಗೆ ಕರೆದಿದ್ಲು ಊಟಕ್ಕೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತು ನಿನ್ನ ಆ್ಯನಿವರ್ಸರಿ ಆಗಿರೋದ್ರಿಂದ ಇವತ್ತಿನ ಡೇ ಸ್ಪೆಷಲಾಗಿ ನೆನಪಿರುತ್ತೆ. ಸೊ ಇವತ್ತೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿ ಇವತ್ತೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ಲು. ಸೊ ನಾನು ಕೂಡ ಅಲ್ಲಿಂದ ಬಂದು ಮತ್ತೆ ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಗೌನ್ ಹಾಕ್ಕೊಂಡು ರೆಡಿ ಆದೆ. ಆ್ಯಕ್ಚುಲಿ ಗೌನ್ ನಾನೇ ಸ್ಟಿಚ್ ಮಾಡಿರೋದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಸೊ ಅವ್ರ ಮನೆಗೂ ಕೂಡ ಬಂದ್ವಿ. ಯಾಕೆಂದರೆ ನನಗೆ ಜಾಸ್ತಿ ಫ್ರೆಂಡ್ಸ್ ಇರೋದು ವೆಜ್ ತಿನ್ನೋರೆ. ಹಾಗಾಗಿ ನಾನು ಎಲ್ಲೇ ಹೋದ್ರೂ ವೆಜ್ಜೇ. ಸೊ ಇವಳು ಕೂಡ ಇವತ್ತು ಅಡುಗೆ ಎಲ್ಲ ರೆಡಿ ಮಾಡಿದ್ಲು. ಇದು ಗೋಧಿ ಪಾಯಸ ಮತ್ತು ಹೀರೆಕಾಯಿದು ಎಣ್ಗಾಯಿ ಮಾಡಿದ್ಲು. ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಎಣ್ಗಾಯಿ. ಆ್ಯಕ್ಚುಲಿ ಅವಳು ಬಂದು ಹಾಸನ ಸೈಡವಳೆ, ಬಟ್ ಅವ್ರು ಚಿಕ್ಕದ್ರಿಂದ ಧಾರವಾಡಲ್ಲೇ ಬೆಳೆದಿರೋದ್ರಿಂದ ಆ ಕಡೆ ಫುಡ್ಗೆ ಅವರು ಜಾಸ್ತಿ ಇಷ್ಟಪಡ್ತಾರೆ. ಸೊ ಅವಳು ಕೂಡ ಅದನ್ನೇ ಮಾಡಿದ್ಲು ಇವತ್ತು. ಮತ್ತು ಇದೊಂದು ಸಾಂಬಾರು ಕೂಡ ಚೆನ್ನಾಗಿತ್ತು. ಅನ್ನ, ಚಪಾತಿ ಮತ್ತು ಜೋಳದ ರೊಟ್ಟಿ ಎಲ್ಲ ಕೂಡ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಇದನ್ನು ನಾವು ಗೊಡ್ಗಾರ ಅಂತ ಹೇಳ್ತೀವಿ. ಅವರು ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಅಂತ ಹೇಳಿ ಮಾಡ್ಕೋತಾರೆ. ಮತ್ತು ರಾಜಿ ಅಕ್ಕನೂ ಕೂಡ ಬಿಸಿಬೇಳೆ ಬಾತು ಮಾಡಿದರು. ಪ್ರಿಯಾಂಕಕ್ಕ ಗೋಧಿ ಪಾಯಸ ಮಾಡಿದರು. ಎಲ್ಲರೂ ಸೇರಿ ಇವತ್ತು ನಮ್ಮ ಆ್ಯನಿವರ್ಸರಿನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ನನಗಂತೂ ತುಂಬ ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಅಕ್ಕ ಈ ಕಡೆ ತಿರ್ಗಿ ಅಕ್ಕ. ಹೌದೌದು, ಇನ್ಸ್ಪಿರೇಷನ್. ಅಯ್ಯೋ, ಫಸ್ಟು ಊಟ ಮಾಡಿಬಿಡೋಣ, ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಫಸ್ಟು ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ರೆಡಿ ಮಾಡ್ತಾಯಿದ್ರು. ಇವರಿಬ್ಬರು ನಮ್ಮ ಬಿಲ್ಡಿಂಗ್ ಸುಂದರಿರೋ, ಯಾವಾಗಲೂ ಮಿಂಚುತ್ತಾ ಇರ್ತಾರೆ. ಇವರೇ ಇವಾಗ ಚಿಕ್ಕವ್ರು ಅಂತ ಹೇಳಿದ್ರೆ ಬಿಲ್ಡಿಂಗಲ್ಲಿ ಇರೋವಂಥದ್ದು. ನಾನು ರೆಡಿ ಆಗಿದ್ದೀನಿ, ಗೌನ್ ಹಾಕಿದ್ದೀನಿ ಅಂತ ಹೇಳಿ ಅವರು ಕೂಡ ರೆಡಿ ಆದರು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದ್ದಾರೆ ಇಬ್ಬರೂ. ನಮ್ಮ ರಾಶಿನೂ ಅಷ್ಟೇ ಗುಂಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಹಾಗೆ ಊಟಕ್ಕೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎಲ್ಲ ಥರ ಚಟ್ನಿ ಪುಡಿಗಳು, ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡಿದ್ರು. ಹಾಗೆ ರಾಜಿ ಅಕ್ಕ ನನ್ನ ಫೇವ್ರೇಟ್ ಆಗಿರೋಂಥ ಬಿಸಿಬೇಳೆ ಬಾತ್ ಕೂಡ ಮಾಡಿದರು. ನಂಗೆ ತುಂಬಾ ಇಷ್ಟ ಆಯಿತು.
ಆ್ಯಂಡ್ ಅದು ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರದು ಊಟ ಆದಮೇಲೆ ಲೇಡೀಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಫಸ್ಟು ಎಲ್ಲರೂ ಊಟ ಮಾಡಿಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆಗಳು ಮಾಡಿಕೊಂಡು ಊಟ ಮಾಡಿಕೊಂಡು ಒಂದೇ ಕಡೆ ಸೇರಿಕೊಂಡು ಈ ರೀತಿ ಎಂಜಾಯ್ ಮಾಡೋದು. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಎಲ್ಲರೂ ಸೇರಿ ನಮ್ಮ ಡೇನ ಇನ್ನೂ ಸ್ಪೆಷಲ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಎಲ್ರಿಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ನಾವು ಹೊರಗಡೆ ಹೋಗಿ ಬಂದಿದ್ರೂ ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ. ಅಂದರೆ ಮಾಮ್ ಟು ರೆಡಿ ಮಾಡ್ಕೊಳ್ತಾ ಇದ್ರಲ್ಲ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಸೆಲೆಬ್ರೇಷನ್ ಮೂಮೆಂಟ್ಸ್ ಎಷ್ಟು ಇದೆಲ್ಲ ಆಗೋದು ಒಂದೇ ಸಲ. ಸೊ ಅಂದರೆ ಪ್ರೆಗ್ನೆನ್ಸಿ ಇರ್ಬೋದು, ಮಾಮ್ ಟು ಬಿ, ಈ ಥರ ಸೀಮಂತಗಳು, ಈ ಥರದ್ದೆಲ್ಲ ಅದನ್ನು ಈ ರೀತಿ ಸ್ಪೆಷಲ್ ಡೇ ಟೈಮಲ್ಲಿ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಎಲ್ಲರೂ ಕೂಡ ಒಂದೊಂದು ರೀತಿ ಅಡುಗೆಗಳನ್ನ ಮಾಡಿದರು. ಯಾಕಂದರೆ ಎಲ್ಲರೂ ಕೂಡ ವೆಜ್ಜೇ. ಸೊ ಹಾಗಾಗಿ ವೆಜ್ ರೆಸಿಪಿಗಳೇ ಜಾಸ್ತಿ ಇರುತ್ತೆ. ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಯಾಕಂತ ಹೇಳಿದ್ರೆ ಊಟ ಲೇಟ್ ಆದರೆ ಮಕ್ಕಳಿರ್ತಾರೆ, ಎಲ್ರಿಗೂ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳಿ ಬೇಗ ಎಲ್ಲರೂ ಊಟ ಮುಗಿಸಿ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿದ್ರಲ್ವ ನಮ್ಮ ಇವತ್ತಿನ ಆ್ಯನಿವರ್ಸರಿ ಮತ್ತು ನಮ್ಮ ಮಾಮ್ ಟು ಬಿ ಇರ್ಬೋದು, ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ತುಂಬಾ ಖುಷಿಯಾಯಿತು. ನಿಮಗೂ ಕೂಡ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹುಡುಗಿರಂದರೆ ಗೊತ್ತಲ್ವ, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ತೆಗೆಸ್ಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.